ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಸ್ಟರ್ 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 ಯಾಕಣ್ಣ ಹೀಗೆ ಕೂಗಾಡ್ಕೊಂಡ್ ಬರ್ತೀಯಾ? ಗಾಬರಿ ಆಗತ್ತೆ. ಇದನ್ನೇ ನಾರ್ಮಲ್ ಆಗಿ ಕರೆಯಕ್ಕಾಗಲ್ವಾ? ಸಿಸ್ಟರ್, ನಾರ್ಮಲ್ ವಿಷಯನ ನಾರ್ಮಲ್ ಆಗಿ ಹೇಳ್ಬಹುದು, ಆದ್ರೆ ಶಾಕಿಂಗ್ ವಿಷಯನ ಶಾಕಿಂಗ್ ಎಲ್ಲ ಹೇಳ್ಬೇಕು ತಾನೆ. ಇಲ್ಲಾಂದ್ರೆ ಮೂಡು ಸೆಟ್ ಆಗಲ್ಲ, ಸಿಂಕ್ ಹೊಡೆಯುತ್ತೆ, ಟೆಕ್ನಿಕಲ್ ಫಾಲ್ಟ್ ಆಗ್ಬಿಡುತ್ತೆ. ಸರಿ, ಜಾಸ್ತಿ ಕುಯ್ಬೇಡ. ವಿಷಯ ಏನು ಅಂತ ಹೇಳು. ಸಿಸ್ಟರ್, ನಿನ್ ಚಿಕ್ಕ ಮಗಳು ಮಹಿಮಾ 4 ದಿವಸ ಇತ್ತು ಹೋಗಕ್ ಬಂದದ್ದಲ್ಲ, ಗಂಡನ ಜೊತೆ ಜಗಳಾಡಿ ದೊಡ್ಡ ಬ್ಯಾಗ್ ತಗೊಂಡು ನಮ್ಮನೇಲೆ ಪರ್ಮನೆಂಟ್ ಆಗಿ ಜಾಂಡ ಹೂಡಕ್ ಬಂದಿದ್ದಾಳೆ. ಏನು, ಜೀವ ಜೊತೆ ಜಗಳ ಮಾಡ್ಕೊಂಡ್ ಬಂದ್ಲಾ? ಓ, ನಿನಗೆ ಗೊತ್ತಾಯ್ತು? ಸಿಸ್ಟರ್, ಅವಳು ಅತ್ತೆ ಜೊತೆ ಮಾತಾಡೋದನ್ನ ಕೇಳಿಸ್ಕೊಂಡೆ. ನಂಗೆ ಮೊದಲೇ ಡೌಟ್ ಇತ್ತ, 6th ಸೆನ್ಸ್ ಇಲ್ದಿದ್ರು ನನಗೆ ಕಾಮನ್ ಸೆನ್ಸ್ ಹೇಳ್ತಾನೆ ಇತ್ತು ಇಂಥದ್ದೇ ಏನೋ ಆಗಿರುತ್ತೆ ಅಂತ. ಅದು ಕೊನೆಗೂ ನಿಜ ಆಯ್ತಲ್ಲ. ಇವಳ್ದು ಬರೀ ಇದೇ ಆಯ್ತಲ್ಲ. ಸ್ವಲ್ಪ ದಿನ ತಣ್ಣಗಿದ್ಲು, ಈಗ ಮತ್ತೆ ಶುರು ಹಚ್ಕೊಂಡ್ಲು. ಹ್ಞೂ ಸಿಸ್ಟರ್, ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ ಅನ್ನೋದು ಇದಕ್ಕೆ. ಮತ್ತೆ ಹಳೆ ವರ್ಷ ಶುರು ಮಾಡಿದಾಳೆ. ಇಲ್ಲಿರೋರೆಲ್ಲ ದಿವಾನ ಆದ್ರೆ ನಿನ್ನ ಕಿರಿ ಮಗಳು ಮಹಿಮಾ ಮಹಾನ್. ಅವಳನ್ನು ಪಳಗಿಸೋದು ಒಂದೇ, ಮತ ಏರಿರೋ ಆನೆಯನ್ನು ಪಳಗಿಸೋದು ಒಂದೇ, ಯಾವುದಕ್ಕೂ ಜಗ್ಗಲ್ಲ. ಆ ಜೀವ ಇವಳನ್ನ ಹೆಂಗ್ ಸಹಿಸ್ಕೊಂಡಿದ್ದಾನು. ಹೆತ್ತಮ್ಮ ನಾನು ಅವಳು ಆಡದ್ ನೋಡಿದ್ರೆ 4 ಬಾರಿಸ್ಬೇಕು ಅಂತ ಅನ್ಸತ್ತೆ. ಅವನು ನೋಡಷ್ಟು ನೋಡಿರ್ತಾನೆ, ಒಂದ್ ಬಿಟ್ಟಿರ್ತಾನೆ. ಊರ್ಕೊಂಡ್ ಬಂದಿದ್ದಾಳೆ. ಇಷ್ಟು ದಿನ ಅವಳಲ್ಲಿ ಇದ್ದಿದ್ದೇ ದೊಡ್ಡ ವಿಷಯ. ಹೌದೌದು, ಇದೊಂದು ದೊಡ್ಡ ಸಾಧನೆನೇ. ಇವಳನ್ನ ಮದುವೆ ಆದ ಜೀವ ಇಷ್ಟು ದಿವಸ ಜೀವ ಹಿಡ್ಕೊಂಡಿದ್ದೆ ದೊಡ್ಡ ಸಾಧನೆ. ವಿಚಿತ್ರವಾದರೂ ಸತ್ಯ ಅಂತಾರಲ್ಲ, ಆ ಥರ. ಇಲ್ಲ ಅಣ್ಣ, ಅವಳು ತುಂಬ ದಿನ ಇಲ್ಲಿ ಇರಬಾರ್ದು. ಆದಷ್ಟು ಬೇಗ ಅವಳನ್ನ ಅಲ್ಲಿಗೆ ಸಾಕಾಕ್ಬೇಕು. ಇಲ್ಲಾಂದ್ರೆ ಇಲ್ದಿರೋ ಟೆನ್ಷನ್ ಎಲ್ಲ ಮತ್ತೆ ಶುರು ಮಾಡ್ತಾಳೆ. ಈಗ ಕಿರಿಕ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾಳೆ. ನಾಳೆ ಬೋರ್ ಆಯ್ತು ಅಂತ ಸಿಗರೆಟ್ ಹಚ್ಕೊಂಡು ಓಡಾಡ್ತಾಳೆ. ಓಪನ್ ಆಗಿ ಡ್ರಿಂಕ್ಸ್ ಮಾಡ್ತಾಳೆ. ಅಲ್ಲಿಗೆ ನಮ್ಮ ಕತೆ ಮುಗೀತು. ಅವಳು ಇದನ್ನೆಲ್ಲ ಮಾಡೋದು ನೋಡಿ ಸುಮ್ಮನೆ ಇರೋಕ್ಕಾಗತ್ತಣ್ಣ? ಹಂಗಾಗಲ್ಲ ಬಿಡು ಸಿಸ್ಟರ್. ಗೌತಮ್ ಇದನಲ್ಲ, ಗೌತಮ್ ಮುಂದೆ ಅವ್ಳು ಬಾಳ ಬಿಚ್ಚಲ್ಲ. ಆಚೆಗೆ ಹೋಗಿ ಏನಾದ್ರೂ ಪಬ್ಬು ಬಾರಲ್ಲಿ ಕುಡಿಬೇಕಷ್ಟೇ. ನನಗನ್ಸುತ್ತೆ ಅವ್ರ ಕಾಲ್ಗುಣನೇ ಸರಿ ಇಲ್ಲ. ಯಾರ ಬಗ್ಗೆ ಹೇಳ್ತಾ ಇದೀಯ ಅಣ್ಣ? ಯಾರ ಕಾಲ್ಗುಣ ಸರಿ ಇಲ್ಲ? ಅದೇ ಎರಡಕ್ಕೊಂದು ಫ್ರೀ ಅನ್ನೋ ಹಂಗೆ ತಾಯಿ ಮಗಳು ಮತ್ತೊಂದು ಚೋಟ್ ಮೆಣಸಿನ್ಕಾಯಿ ಯಮ್ಮ ಯಕ್ಕ ಅಂತ ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ಯಲ್ಲ, ಅವ್ರ ಬಗ್ಗೆ. ಅವ್ರು ಬಂದ ಮೇಲೇನೆ ಸಿಸ್ಟರ್ ಇಷ್ಟೆಲ್ಲ ಆಗ್ತಾ ಇರೋದು. ಅದಕ್ಕೆ ಅವ್ರ ಕಾಲ್ಗುಣನೇ ಸರಿ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಅನ್ಸೋದಲ್ಲ, ಬಲವಾದ ನಂಬಿಕೆನೇ ಅದು. ಎಲ್ಲ ಅವ್ರದೇ ಪ್ರಭಾವ ಸಿಸ್ಟರ್. ಅವರ ಕಂಕುಳಲ್ಲಿದ್ದ ಶನಿನ ನಮ್ಮ ಹೆಗಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಸಾಕು, ಸುಮ್ಮನೆ ಇರೋಣ. ಆ ಕೆಲ್ಸದವ್ರೆಲ್ಲಿ, ನಾವೆಲ್ಲಿ? ಅವ್ರ ವಿಷಯ ಎತ್ತಬೇಡ ನೀನು. ಇಷ್ಟೇ ಮರ್ತ್ ಬಿಟ್ಟಿಯ? ಕೆಲಸದವ್ರು ಆಗ, ಈಗ ಭಾಗ್ಯ ಈ ಮನೆ ಯಜಮಾಂತಿ. ಅವ್ರ ಟೆನ್ಷನ್ ಸಾಲದು ಅಂತ ಈ ಮಹಿಮಾ ಬೇರೆ ಮಧ್ಯದಲ್ಲಿ. ಯಾವ್ದು ಸಾಲ್ವ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ ಸಿಸ್ಟರ್? ಮೊದಲು ನಿನ್ನ ತಲೆಯನ್ನ ಸರಿಯಾಗಿಟ್ಕೋ, ಎಲ್ಲವೂ ಸರಿಯಾಗುತ್ತೆ. ಅಂದ್ರೆ ಸಮಾಧಾನವಾಗಿರು, ಎಲ್ಲ ಸರಿ ಹೋಗುತ್ತೆ ಅಂದೆ. ನೀನದನ್ನ ಅಪಾರ್ಥ ಮಾಡ್ಕೋಬೇಡ. ತಂಡಕೂಲ್ ತಂಡಕೂಲ್ ತಂಡಕೂಲ್. ಏನ್ ತಂಡಕ್ಕೂ ನಿನ್ ತಲೆ? ಮಂದಾಕಿನಿ, ಏನು ಯೋಚನೆ ಮಾಡ್ತಿದ್ಯಾ? ರೀ, ನಂಗೆ ಯಾಕೋ ಒಂದು ಡೌಟು. ನಂಗೆ ಯಾಕೋ ಅವಳು ತವ್ರ ಮನೆಗೆ ಹೋಗಿಲ್ಲ ಅನ್ನಿಸ್ತಾ ಇದೆ. ಇನ್ ಕೇಸ್ ಅವಳು ಅಲ್ಲೇನಾದ್ರೂ ಹೋಗಿದ್ರೆ ಭೂಮಿ ನಮಗೆ ಫೋನ್ ಮಾಡಿರ್ತಿದ್ಲಲ್ವಾ? ನಂಗೆ ಯಾಕೋ ನಮ್ಮ ಮಹಿಮಾ ಅಲ್ಲಿ ಹೋಗಿಲ್ಲ ಅನ್ಸುತ್ತೆ. ಅಲ್ಲಿಗೆ ಹೋಗದೆ ಇನ್ನೆಲ್ಲಿಗೆ ಹೋಗಿರ್ತಾಳೆ? ಯಾವ್ದಾದ್ರೂ ಫ್ರೆಂಡ್ ಮನೆಗೆ ಹೋಗಿರ್ಬೋದಲ್ವಾ? ಛೇಚೆ, ಹಾಗಾಗಿರಲ್ಲ. ಅವಳು ಹೋದ್ರೆ ತವ್ರ ಮನೆಗೆ ಹೋಗಿರ್ತಾಳೆ. ಅಲ್ಲಿ ಹೋಗಿದ್ರೆ ಇಷ್ಟೊತ್ತಿಗೆ ಭೂಮಿ ನಮಗೆ ಫೋನ್ ಮಾಡಿರೋಳು, ಅಮ್ಮ ಅವಳು ಅಲ್ಲಿ ಯಾಕೆ ಬಂದಿದ್ದಾಳೆ ಅಂತ. ಇಷ್ಟೊತ್ತಾದ್ರೂ ಅವಳು ನಮಗೆ ಫೋನ್ ಮಾಡಿಲ್ಲ ಅಂತ ಆ ಬೇಸಿಸ್ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಇಲ್ಲ ಮಂದಾಕಿನಿ, ಹಾಗಾಗಿರಲ್ಲ. ನಾನು ಹೇಳ್ತೀನಿ ಕೇಳು. ಅದು ಅವಳು ಜೀವನ್ ಜೊತೆ ಜಗಳ ಆಡ್ಕೊಂಡು ತವ್ರ ಮನೆಗೆ ಹೋಗಿದ್ದಾಳೆ. ಅವನು ಬುದ್ಧಿ ಕಲಿಸ್ಬೇಕು ಅಂತ ಹೋಗಿದ್ದಾಳೆ. ಅಲ್ಲಿ ಹೋಗಿ ಜಗಳ ಆಡ್ಕೊಂಡು ಬಂದೆ ಅಂತ ಹೇಳಿದ್ರೆ ಅವ್ರ ಮನೆಯವರೆಲ್ಲ ಟೆನ್ಷನ್ ಮಾಡ್ಕೊಳ್ತಾರೆ ಅಂತ ಹೇಳಿರಲ್ಲ. ಏನೋ ಹೀಗೆ ಬಂದಿಯಾಳೆ ಭಾಳ ದಿವಸ ಆದ್ಮೇಲೆ ಅಂತ ಅವರು ಕ್ಯಾಶುಯಲ್ ಆಗಿ ತಗೋತಾರೆ. ಅದಕ್ಕೆ ಭೂಮಿ ನಿಂಗೆ ಫೋನ್ ಮಾಡಿಲ್ಲ. ಹಾಗಾಗಿರುತ್ತೆ ಅಂತೀರಾ? ಅದು ಹಾಗೆ ಆಗಿರುತ್ತೆ, ನೀ ಸುಮ್ಮನೆ ತಲೆ ಕೆಡ್ಸ್ಕೋಬೇಡ. ನೋಡು, ನಮ್ಮ ಸೊಸೆ ತುಂಬ ಬುದ್ಧಿವಂತಲು. ಅವಳು ಟೆನ್ಷನ್ ಕೊಡಬಾರ್ದು ಅಂತ ಏನು ಹೇಳಿರಲ್ಲ.
ಕೋಪದಲ್ಲಿ ಹೋಗಿದ್ದಾಳೆ, ಕೋಪ ಇಳಿದ್ಮೇಲೆ ಬರ್ತಾಳೆ ಬಿಡು. ಬಂದ್ರೆ ಸರಿ, ಬರ್ದೆ ಹೋದ್ರೆ? ಅಯ್ಯ, ಹಾಗೆಲ್ಲ ಹೇಗಾಗತ್ತೆ ಮಂದಾಕಿನಿ? ಅಲ್ಲಿ ಭೂಮಿಕಾ ಇಲ್ವಾ, ಅಳಿಯಂದ್ರಿಲ್ವಾ? ತುಂಬಾ ದಿನ ಆದ್ರೆ ಅವರೇ ಕೇಳ್ತಾರೆ ಏನ್ ವಿಷಯ ಅಂತ. ತಲೆ ಕೆಡಿಸ್ಕೋಬೇಡ. ನೀವ್ ಹೇಳೋದು ಸರಿ, ಅಲ್ಲೇ ಇದ್ರೆ ಅವ್ರು ಕೇಳ್ತಾರೆ. ಆದ್ರೂ ನಾನು ಒಂದ್ಸಲಿ ಭೂಮಿಗೆ ಫೋನ್ ಮಾಡ್ಬಿಡ್ಲ, ನನ್ನ ಸಮಾಧಾನಕ್ಕೆ ಪ್ಲೀಸ್. ರಿಂಗ್ ಆಗ್ತಿದೆ, ಫೋನೇ ತೆಗಿಲಿಲ್ಲ ರೀ. ಬ್ಯುಸಿ ಆಗಿರ್ತಾಳೆ. ನೀನ್ ಫೋನ್ ಮಾಡಿದ್ಯಾ ಅಲ್ವಾ, ಮಿಸ್ಡ್ ಕಾಲ್ ನೋಡಿ ಮಾಡ್ತಾಳೆ. ಸರಿ ಗೆಳೆಯ, ಹ್ಞೂ ಕಣ, ನನಗೆಲ್ಲ ಅರ್ಥ ಆಗುತ್ತೆ. ಆದರೆ ನೀನು ಮಾತ್ರ ಟೆನ್ಷನ್ ಮಾಡ್ಕೋಬೇಡಪ್ಪ. ಹಾಂ, ಸ್ವಲ್ಪ ಕೂಲಾಗಿರಿ, ಸರಿ ಹೋಗುತ್ತೆ. ಓಕೆನಾ? ಬಾಯ್. ಕೆಲಸ ಆಗೋಯ್ತಪ್ಪ. ಏನಾಯ್ತಾ ನಂದು? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಏನು ಅಂತ ಹೇಳಿ ಅಪ್ಪಣ್ಣ, ಗೆಳೆಯ ಏನೇ ಪಾಪ ಮಾಡಿದಾನೆ? ಯಾಕೆ ಯಾವಾಗಲೂ ಅವನಿಗೆ ಈ ಥರ ಆಗುತ್ತೆ? ಏನಾಯ್ತು? ಅಲ್ಲ, ಅಮ್ಮ ತಂಗಿ ಪಾಪು ಸಿಕ್ಕಿದ್ದಾರೆ, ಎಲ್ಲ ಮುಗೀತು, ಇನ್ಮೇಲೆ ಆರಾಮಾಗಿ ಇರ್ಬೋದು ಅನ್ಕೊಳ್ಳೋಷ್ಟೊತ್ತಿಗೆ ಇದು ಯಾವುದೋ ಬಂದು ಬಕ್ಕರ್ಸ್ಕೋತಲ್ಲೇ. ಪ್ರಾಬ್ಲಮ್ಗೆ ಇವನಂದ್ರೆ ಯಾಕೆ ಅಷ್ಟೊಂದು ಇಷ್ಟ ಅಂತ ಇವನ್ ಹಣ್ಣಲ್ಲಿ ನೆಮ್ಮದಿ ಅನ್ನೋದೇ ಬರ್ದಿಲ್ವಾ? ಆನಂದ್, ಆಗ್ಲಿಂದ ಬರೀ ಕತೆನೇ ಹೇಳ್ತಿದ್ಯಾ. ಏನಾಯ್ತು ಅಂತ ಬಿಡ್ಸಿ ಹೇಳು. ಜೀವ ಜೊತೆ ಜಗಳ ಮಾಡಿಕೊಂಡು ಮಹಿಮಾ ಮನೆ ಬಿಟ್ಟು ಬಂದಿದ್ದಾಳೆ. ಏನ್ ಹೇಳ್ತಿದ್ಯಾ ಆನಂದ್? ಅಲ್ಲ ಆನಂದ್, ಮಹಿಮಾ ಮನೆ ಬಿಟ್ಟು ಬಂದಿದ್ದಾಳ? ಮೊನ್ನೆ ಗೃಹ ಪ್ರವೇಶದಲ್ಲಿ ಇಬ್ರು ಚೆನ್ನಾಗೇ ಇದ್ರಲ್ಲ. ಇಬ್ಬರ ಮಧ್ಯೆ ಪ್ರೀತಿ ಏನೋ ಸಣ್ಣ ಪುಟ್ಟ ಜಗಳ ಆಡಿರ್ಬೋದು, ಅದಕ್ಕೆ ಮನೆ ಬಿಟ್ಟು ಬರ್ತಾರಾ? ಏನ್ ರೀಸನ್ ಅಂತೆ? ಗೊತ್ತಿಲ್ಲ ಚಿನ್ನ, ಒಟ್ಟು ಮನೆ ಬಿಟ್ಟು ಬಂದಿದ್ದಾಳೆ ಅಷ್ಟೇನೆ. ಎಲ್ಲ ಚೆನ್ನಾಗಾಯ್ತು ಅನ್ಕೊಳ್ಳೋಷ್ಟೊತ್ತಿಗೆ ಈ ಥರ ಕೂತಿದೆ. ಜೀವನೂ ಒಳ್ಳೆಯವನೇ, ಪಾಪ ಮಹಿಮಾನು ಒಳ್ಳೆಯವಳೆ, ಆದರೂ ಯಾಕೆ ಈ ಥರ ಆಗಿದೆ? ಐಡಿಯಾಲಜೀಸು ಮ್ಯಾಚ್ ಆಗದೆ ಇರ್ಬೋದು, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಿರ್ಬೋದು ಅನ್ಸುತ್ತೆ. ಅದೊಂದು ದೊಡ್ಡ ವಿಷಯನ ಆನಂದ್. ಗಂಡ ಹೆಂಡತಿ ಅಂದಮೇಲೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ಅದಿಲ್ಲ ಅಂದ್ರೆ ಗಂಡ ಹೆಂಡತಿ ಅಂತಾನೆ ಅನ್ಸ್ಕೊಳ್ಳಲ್ಲ. ಇದೇನಪ್ಪ ಈ ಥರ ಹೇಳ್ತಾ ಇದ್ಯಾ ನೀನು? ಮತ್ತಿನ್ನೇನು ಹೇಳಿ ಆನಂದ್, ಗಂಡ ಹೆಂಡತಿ ಅಂದ್ಮೇಲೆ ಕಾಮನ್ ತಾನೆ. ಇಬ್ರು ಒಂದೇ ತರ ಯೋಚನೆ ಮಾಡ್ಬೇಕು ಅಂದ್ರೆ ಹೇಗೆ? ಒಂದು ಅವ್ನು ಕಾಂಪ್ರಮೈಸ್ ಆಗ್ಬೇಕು, ಇಲ್ಲ ಇವಳು ಕಾಂಪ್ರಮೈಸ್ ಆಗ್ಬೇಕು. ಈ ಈಗೋ ಅನ್ನೋದಿದೆಯಲ್ಲ, ಕಾಂಪ್ರಮೈಸ್ ಆಗಕ್ಕೆ ಎಲ್ಲಿ ಬಿಡುತ್ತೆ? ಸಂಬಂಧದ ಮಧ್ಯೆ ಗೋಡೆ ಕಟ್ಟಿ ಇಬ್ಬರನ್ನು ಸಪ್ರೇಟ್ ಮಾಡ್ಬಿಡುತ್ತೆ. ನಾವ್ ತಪ್ಪು ಮಾಡಿದ್ರು ಇನ್ನೊಬ್ಬರು ತಪ್ಪು ಮಾತ್ರ ಎದ್ದು ಕಾಣ್ತಿರುತ್ತೆ. ನಾವ್ ತಪ್ಪು ಮಾಡಿದೀವಿ ಅಂತ ಒಪ್ಕೊಳಕ್ ರೆಡಿನೇ ಇರಲ್ಲ. ನಿಜ ಅಪರ್ಣ, ಈಗೋ ಅನ್ನೋದು ಕೆಟ್ಟ ವಿಷಯ ಇದ್ದಂಗೆ, ಯಾರು ನೆಮ್ಮದಿಯಾಗಿರಕ್ ಬಿಡಲ್ಲ. ಹೋಗ್ಲಿ ಬಿಡು ಆನಂದ್. ಭೂಮಿಕಾ ಜೀವ ಹತ್ರ ಮಾತಾಡ್ತಾಳೆ, ಈ ಕಡೆ ನಮ್ ಡುಮ್ಮ ಮಹಿಮಾ ಹತ್ರ ಮಾತಾಡಿ ಇಬ್ಬರನ್ನು ಪ್ಯಾಚಪ್ ಮಾಡಿ ಸರಿ ಮಾಡ್ತಾರೆ. ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತಲ್ವಾ? ಇಲ್ಲ ಪರ್ಣ, ಇದು ಮಾತಲ್ಲೇ ಬಗೆಹರಿಯುತ್ತೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ. ಒಂದ್ ವೇಳೆ ಆ ಥರ ಆಗಿದ್ದಿದ್ರೆ ಅವಳು ಮನೆ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿರೋಳು? ಇಲ್ಲಿ ಬೇರೆ ದೊಡ್ಡದೇ ಏನೋ ಆಗಿದೆ. ಇದ್ರ ಹಿಂದೆ ಆ ರಾಜೇಂದ್ರನ್ ಕೈವಾಡ ಇರ್ಬೋದಾ ಅಂತ ನನ್ಗೆ ಯಾಕೋ ಅನುಮಾನ. ಗೆಳೆಯನ್ನ ಹಾಳು ಮಾಡೋದಕ್ಕೊಂದು ಚಿಕ್ಕ ಅವಕಾಶ ಸಿಕ್ಕಿದ್ರು ಸಾಕು, ಕಾಯ್ತಾ ಇರ್ತಾನೆ. ಇಲ್ಲ ಆನಂದ್, ನನ್ಗೇನೋ ಹಾಗೆ ಅನ್ಸ್ತಿಲ್ಲ. ಇದು ಜೀವ ಮಹಿಮಾ ಮಧ್ಯೆ ಇರೋ ಪ್ರಾಬ್ಲಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.